This program sponsored by SS Gold Work. स्वागत है आपका बी न्यूज नेशन में। मैं हूं आबिद शेख। ऐतिहासिक ताजबोली में गणपति विसर्जन करने के लिए बीजेपी की मांग। आने वाले गणपति उत्सव को लेकर विसर्जन करने के लिए जिला प्रशासन पर दबाव डालते हुए बीजेपी के माजी मंत्री अप्पा साहब पट्टन शेट्टी और महानगर पालिका के सदस्यों और गजानन मंडली के कार्यकर्ताओं ने आज जिला अधिकारी दफ्तर पहुंचकर ऐतिहासिक ताजबोली में ही गणपति विसर्जन करने की मांग की, जो पिछले कई दिनों से जल संसाधन मंत्री डॉक्टर एम.बी. पाटिल के नेतृत्व में प्राइवेट कंट्रीब्यूशन के तहत करोड़ों का खर्चा करके इन ऐतिहासिक बोलियों को साफ किया जा रहा है और इसकी सुरक्षा की जिम्मेदारी प्रशासन को दी गई है और काम भी पूरा किया गया है। ऐसे मौके पर बीजेपी प्रशासन पर दबाव डालकर विसर्जन करने की मांग कर रही है। प्रशासन अब तक इससे संबंधित कोई जानकारी नहीं दी। ಕ್ಲೀನ್ ಮಾಡ್ತೀರಿ, ಮಾನ್ಯುಮೆಂಟ್ ಮಾಡ್ತೀರಿ ಅನ್ನೋದೇನಿಲ್ಲ. ಮತ್ತು ಒಂದು 100 ವರ್ಷದಿಂದ ಸರ್ ಒಂದು ಎಕ್ಸಾಂಪಲ್ ಸರ್, ಒಂದು 100 ವರ್ಷಕ್ಕಿಂತ ಮುಂಚೆ ಗಣಪತಿ ನಾವು ಯಾಕೆ 25 ವರ್ಷ ಆಯಿತು, 20 ವರ್ಷ ಮ್ಯಾಗ ಆಯಿತು. ಇದು ಮತ್ತೆ ಚಂದಾವಳಿ ಹೋಗ್ತೀವಿ ಸರ್ ಗಣಪತಿಗಳು. ಅದು ಬೇಡ ಅಂತ ಹೇಳಿದ್ರೆ ಎಲ್ಲ ಒಂದೇ ಕಡೆ ಇರಲಿ, ಅರ್ಧ ಅಲ್ಲಿ ಅರ್ಧ ಇಲ್ಲಿ ಹಾಕೊಂಡು ಒಂದೇ ಕಡೆ ಮಾಡ್ತೀವಿ. ಬೇಡ ಅಂದ್ಕೊಂಡು ನಾವೆಲ್ಲ ನಾವು ಸೇರ್ಕೊಂಡು ಒಂದು ಕಡೆ ಮಾಡ್ತೀವಿ ಅಂತ. ಇಲ್ಲಿ ಸರ್ ಇದು ಬಿಟ್ಟು ನಾವು ಬೇರೆ ಧಾರ್ಮಿಕ ಬಿಜಾಪುರ ಜಿಲ್ಲೆ, ಬಿಜಾಪುರ ಸಿಟಿ ಅಲ್ಲ, ಬಿಜಾಪುರ ಜಿಲ್ಲೆ ಬೇರೆ ಹಳ್ಳಿಯವರು ಬಂದು ಅಲ್ಲಿ ನೀರು ಪೂಜೆ ಮಾಡ್ಕೊಂಡು ನೀರು ತೊಗೊಂಡು ಹೋಗ್ತಾರೆ ಸರ್. ಇದು ಸಂಪ್ರದಾಯ ಮೊದಲು ನಡ್ಕೊಂಡು ಬಂದಿದೆ ಸರ್. ಅದೇನೋ ಸ್ವಲ್ಪ ಪೊಲೀಸರ ಬಂದ್ ಮಾಡಿದ್ರು, ಇವರು ಫೋನ್ ಮಾಡಿ, ನಾನು ಎಲ್ಲ ಫೋನ್ ಮಾಡಿ ಮಾಡಬಾರ್ದು, ನೀರು ತೊಗೊಂಡು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಇಲ್ಲ ನೀವು ಅವಕಾಶ ಮಾಡ್ಕೊಡಲ್ಲ, ಗೇಟ್ ಹಾಕೋದು, ಚಾವಿ ಹಾಕೋದು ಮಾಡಿದ್ರೆ ಸರ್. ಮತ್ತು ಆಮೇಲೆ ಸಿಟಿ ಅವರಿಗೆಲ್ಲ ಮಾತಾಡ ಅವ್ರು ಆಯಿತು ಅಂತ ಅಲೌಟ್ ಮಾಡಲ್ಲ ಸರ್. ಇದು ನಡ್ಕೊಂಡು ಬಂದು ಹೇಳಿದೆ ನಾನು, ಇವತ್ತಿಂದಲ್ಲ, ಇದೊಂದು 100 ವರ್ಷದಿಂದ ಸರ್. ಇದು ಎಲ್ಲ ಹಿಂದೂ ಧರ್ಮ ಎಷ್ಟು ಪಾಲಿಕೆ ಅದಾವೆ, ಎಷ್ಟು ದೇವರದಾವ ಏನಿದೆ ಅಲ್ಲಿ ನೀರು ಬೇಕಾಗಿರೋದು ಅಷ್ಟೇ ಇರ್ತದೆ. ಈಗ ನೀರು ತೊಗೊಂಡು ನಾವು ಸಬ್ಮರ್ಸಿಬಲ್ ಪಂಪ್ ಮುಖಾಂತರ ನೀರು ತೊಗೊಂಡು ವಾಟರ್ ಸಿಸ್ಟಮ್ ಮಾಡ್ತೀವಿ. ಆ ಚಾವಿಯಿಂದ ನೀರು ಬರ್ತದೆ, ಒಳಗಡೆ ಹೋಗೋಕ್ಕೆ ಸರ್. ನಮ್ದು ಹೇಳ್ಬಿಟ್ಟು ಸರ್, ನಾನು ಮುಗಿಸ್ಬಿಡ್ತೀನಿ. ಈಗ ಇನ್ನೂ ಕಾಮಗಾರಿ ನಡೀತಾ ಇದೆ ಅಂತ ಹೇಳಿ ಅದು ಇಲ್ಲ, ಅವ್ರು ಬಿಡಬೇಕು ಸರ್, ಅಲ್ವಾ ಮಾಡ್ಬೇಕು. ಅವ್ರು ಜಾತ್ರೆಗೆ ಭಾವನಾತ್ಮಕ ಸರ್, ಕೊಡ ಬಂದ್ಬಿಡ್ತಾರೆ ಸರ್. ಸರಿ, ಗಜಾನನ ಮಹಾಮಂಡಳದಿಂದ ಇವತ್ತು ನಾವು ಜಿಲ್ಲಾಧಿಕಾರಿಗಳಿಗೆ ಭೇಟಿ, ಚರ್ಚೆ ಮತ್ತು ಮನವಿಯನ್ನು ಕೊಟ್ಟಿದ್ದೀವಿ. ಹಲವಾರು ವರ್ಷಗಳು ನಡ್ಕೊಂಡಂಥ ವಿಸರ್ಜನೆ ಕಾರ್ಯಕ್ರಮ ಏನು ನಾವು ತಾಸಬೋಡಿಯಲ್ಲಿ ಅದು ಮಾಡ್ತಾಯಿದ್ವಿ. ಇದು ಭಾವನಾತ್ಮಕ ಮತ್ತು ಧಾರ್ಮಿಕವಾದಂಥ ಸೌಹಾರ್ದವಂತ ವಾತಾವರಣದಿಂದ ನಾವು ಅಲ್ಲಿ ವಿಸರ್ಜನೆ ಮಾಡ್ತಾ ಬಂದಿದ್ದೀವಿ. ಆದರೂ ಕೂಡ ಈ ಸಲ ಏನೋ ಒಂದು ಜಿಲ್ಲಾಡಳಿತ ಸ್ವಚ್ಛತೆ ಕಾರ್ಯಕ್ರಮ ಮಾಡಿದೆ. ಇದ್ರ ಬಗ್ಗೆ ನಮಗೇನು ತಕರಿಲ್ಲ. ಒಂದು ನಮ್ಮದು ಎಲಿಗೇಷನ್ ಅಂದರೆ ಇವರು ಒಂದು ಸಭೆಯನ್ನು ಕರೆದು ಅಲ್ಲಿ ಏನು ಕಾರ್ಯಕ್ರಮ ನಡೀತದವ ಸ್ವಚ್ಛತೆ ಮಾಡೋದ್ರಿಂದ ಏನು ಅಲ್ಲಿ ಅಡೆತಡೆಗಳು ಮುಂದೆ ಬರ್ತಾವೆ ಅನ್ನುವಂಥದ್ದು ಪೂರ್ವಾಲೋಚನೆ ಮಾಡಿ ಇವರು ಸಚಿವರಾಗಲಿ, ಶಾಸಕರಾಗಲಿ, ಜಿಲ್ಲಾಧಿಕಾರಿಗಳಾಗಲಿ ನಮ್ಮನ್ನೆಲ್ಲ ಕರೆದು ಅದನ್ನು ಚರ್ಚೆ ಮಾಡಿ ಅದನ್ನು ಮಾಡಿದರೆ ಇವತ್ತು ಈ ಸಮಸ್ಯೆ ಬರ್ತಿರಲಿಲ್ಲ. ಅವರು ಯಾರೂ ಹೇಳ್ದೇನೆ ಅಭಿವೃದ್ಧಿ ಕಾರ್ಯ ಮಾಡುವಂಥದ್ದಕ್ಕೇನು ಅಡ್ಡಿಪಡಿಸ್ತಾ ಇಲ್ಲ, ಆದರೆ ಸ್ವಚ್ಛತೆಗೂ ಅಡ್ಡಿಪಡಿಸ್ತಾ ಇಲ್ಲ. ಅದು ಬಂದಂಥ ಐತಿಹಾಸಿಕವಾದಂಥ ಮತ್ತು ಇತಿಹಾಸ ಇರುವಂಥದ್ದು ವಿಸರ್ಜನೆ ಮಾಡುವಂಥದ್ದು, ಅಲ್ಲಿ ಧಾರ್ಮಿಕ ಒಂದು ಹಲವಾರು ಕಾರ್ಯಕ್ರಮ, ನೀರು ಇದು ಪೂಜೆ ಮಾಡುವಂಥದ್ದು ಇದು ನಡೀತಾ ಬಂದಿದೆ. ಈ ನಡೀತಾ ಬಂಥ ಸಂದರ್ಭದಲ್ಲಿ ಇವರು ಅದನ್ನು ಯಾರಿಗೂ ಸಾರ್ವಜನಿಕವಾಗಿ ಚರ್ಚೆ ಮಾಡಬೇಕಾಗಿತ್ತು ಮತ್ತು ಸಂಘಟನೆಗಳ ಜೊತೆ ಚರ್ಚೆ ಮಾಡಿ ಅದನ್ನು ತೀರ್ಮಾನ ತೊಗೊಂಡಿದ್ರು. ಜಿಲ್ಲಾ ಸಚಿವರು ಎಲ್ಲ ಶಾಸಕರು ಹೋಗಬೇಕಾಗಿತ್ತು. ಮಾಡದೇ ಇರೋದು ತಪ್ಪು ಅನ್ನುವಂಥದ್ದು ಇವತ್ತು ಗೊಂದಲ ಸೃಷ್ಟಿಯಾಗಿದೆ. ಅದರಿಂದ ಇವತ್ತು ಗೊಂದಲ ಸೃಷ್ಟಿಯಾಗಿದೆ. ಪೂರ್ವಾಲೋಚನವಾಗಿ ಮುಂದಾಲೋಚನೆ ಇಟ್ಟುಕೊಂಡು ಎಲ್ಲರೂ ಕರೆದು ಚರ್ಚೆ ಮಾಡಿ ತೀರ್ಮಾನ ತೊಗೊಂಡಿದ್ರೆ ಇವತ್ತು ಗೊಂದಲ ಆಗ್ತಿರಲಿಲ್ಲ. ಆ ತೊಗೊಳ್ಳದೇ ಇರೋದರಿಂದ ನಮಗದು ಗೊತ್ತಿರಲಿಲ್ಲ. ಈ ನಿರ್ಬಂಧ ಹೇರ್ತಾರನೂ ಗೊತ್ತಿರಲಿಲ್ಲ. ಸ್ವಚ್ಛತೆ ಮಾಡೋದು ಗೊತ್ತಿತ್ತು, ನಿರ್ಬಂಧ ಹೇರ್ತಾರನೂ ಗೊತ್ತಿರಲಿಲ್ಲ. ನಾವು ಇವು ಸಡನ್ಲಾಗಿ ಇದು ನಮಗೆಲ್ಲ ಆಘಾತ ಆಗಿದೆ ಮತ್ತು ನಾವು ಎಲ್ಲಿ ವಿಸರ್ಜನೆ ಮಾಡಬೇಕನ್ನೋದು ತಿಳಿತಾ ಇಲ್ಲ. ನಮ್ಮ ಬೇಡಿಕೆ ಇದೆ, ಅಲ್ಲೇ ನಮಗೆ ವಿಸರ್ಜನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಮತ್ತು ಅಲ್ಲೇನೋ ಅತಿಕ್ರಮಣ ಇದೆ ಅದನ್ನು ಮಾನ್ಯುಮೆಂಟ್ ಮಾಡುವಂಥದ್ದು ಏನವರು ಹೇಳ್ತಾರೆ, ಅದು ಪ್ರವಾಸಿಗರಿಗೆ ಅವಕಾಶ ಮಾಡಿಕೊಡ್ತೀವಿ. ಮಾಡ್ತಿದ್ರೆ ಅಲ್ಲಿ ಇರುವಂಥ ಎಲ್ಲ ವಕ್ಫ್ ಬೋರ್ಡ್ ಕಚೇರಿ ಇರ್ಬೋದು, ಇನ್ನುಳಿದ ಯಾವುದೇ ಚಟುವಟಿಕೆ ನಡೀತದೆ ಖಾಸಗಿಯಾಗಿ, ಅವೆಲ್ಲವೂ ಕೂಡ ಸರ್ಕಾರ ಮತ್ತು ಖಾಸಗಿ ಚಟುವಟಿಕೆಗಳನ್ನು ಅಲ್ಲಿ ನಿಲ್ಲಿಸಬೇಕು ಮತ್ತು ಎಲ್ಲ ಕೂಡ ಅಲ್ಲಿ ಸರಿಯಾಗಿ ಮೊದಲು ಹೆಂಗಿತ್ತು ಮಾನ್ಯುಮೆಂಟ್ ತಾಸ್ಬಿಡಿ ಅದೇ ರೀತಿಯಲ್ಲಿ ಅದನ್ನು ಇಡುವಾಗಿ ಮಾಡಬೇಕು ಅನ್ನುವಂಥ ಒತ್ತಾಯ ನಮ್ಮದು ಕೂಡ ಆಗಿದೆ. ಆಲ್ಟರ್ನೇಟಿವ್ ಏನು ಕೊಟ್ಟರು ಸರ್? ಆಲ್ಟರ್ನೇಟಿವ್ ಕೊಡ್ತಾ ಇಲ್ಲ, ಇನ್ನೂ ನಾವು ಅದನ್ನು ಕೇಳಿದ್ದೀವಿ. ಬೇರೆ ಸ್ಥಳ ತೋರಿಸ್ತಾ ಇದ್ದಾರೆ. ಆದರೆ ನಮ್ಮ ಬೇಡಿಕೆ ಇದೆ, ಅಲ್ಲಿ ನಾವು ಒಯ್ಯಲಿಕ್ಕೆ
ಅವಕಾಶ ಮಾಡಿಕೊಡಬೇಕು. ಒಂದು ವೇಳೆ ಅದು ಮಾನೋಮೆಂಟೇ ಮಾಡ್ತೀವಿ ಅಂದ್ರೆ ಅದನ್ನ ಎಲ್ಲವೂ ಕೂಡ ಕ್ಲೀನ್ ಮಾಡಿ, ಅತಿಕ್ರಮಣ ಏನಾಗಿದೆ ಅದು ಕೂಡ ಪೂರ ಕ್ಲೀನ್ ಮಾಡಿ ಮಾನೋಮೆಂಟ್ ಮಾಡಲಿ, ಬೇರೆ ಜಾಗ ತೋರಿಸ್ತೀವಿ. ಅದಕ್ಕೆ ನಾವು ಅಲ್ಲಿ ಎದುರುಗಡೆ ಸಾಕಷ್ಟು ಫ್ರೀ ಲ್ಯಾಂಡ್ ಇದೆ ಕಾಸರಗೋಡಿಲಿ, ಅಲ್ಲೇ ಕೊಡಬೇಕನ್ನುವಂಥ ನಮ್ಮದು ಆಗ್ರಹ ಇದೆ. ಬೇರೆ ಕಡೆ ನಮ್ಗೆ ಯಾವುದಕ್ಕೂ ಇನ್ನೂ ಅವರು ಪ್ರಪೋಸಲ್ ಇಟ್ಟಿಲ್ಲ, ಯಾವ ಪ್ರಪೋಸಲ್ ಇಟ್ಟಿಲ್ಲ, ಅದು ನಾವು ಒಪ್ಕೊಂಡಿಲ್ಲ. और खबरों के लिए देखते रहिए बी न्यूज़ नेशन।